ನೋಡ್ಬಿಟ್ರೆ ಕಲ್ಪವೃಕ್ಷ ಆ ದೇವಲೋಕದ ಅದೇ ಸೇಮ್ ಅಲ್ಲ ರೀ, ಅದೇನು ಪ್ರಯೋಜನ ಇಲ್ಲ, ಕೇಳಿದ್ದೆಲ್ಲ ಕೊಟ್ಬಿಡತ್ತೆ. ಆದರೆ ಈ ಕಲ್ಪವೃಕ್ಷ ನಿಮಗದು ಫಿಟ್ಟಾ ಅನ್ಫಿಟ್ಟಾ ನೋಡ್ಕೊಂಡು ಕೊಡುತ್ತೆ. ಇನ್ನೊಂದು ಕಾಮಧೇನು, ನಮತಾಂ ಕಾಮಧೇನುವೆ, ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿದ್ರೆ ಕಲ್ಪವೃಕ್ಷ ಕಾಮಧೇನು ಅಲ್ಲ. ಕಲ್ಪವೃಕ್ಷ ಕಾಮಧೇನು ಬೋತ್ ಸೇಮ್, ಕೇಳಿದ್ದೆಲ್ಲ ಕೊಡೋದು. ಎರಡು ಯಾಕೆ ಹೇಳಿದ್ರು? ವಿಶೇಷ ಏನು ಗೊತ್ತಾ? ನಿಮ್ಮ ಕೈಕಾಲು ಗಟ್ಟಿ ಇರುವಾಗ ನನ್ನ ಹತ್ರ ಬನ್ನಿ, ಎಲ್ಲ ಬಿದ್ದೋದ ನೀವು ಕರೀರಿ, ನಾನೇ ಬರ್ತೀನಿ. ವೃಕ್ಷ ಒಂದೇ ಕಡೆ ಇರುತ್ತೆ, ಕಾಮಧೇನು ಸಂಚಾರ ಮಾಡುತ್ತೆ, ನೀವು ಕರೆದ ಕಡೆ ನಾ ಬರ್ತೀನಿ ಅಂತ. ಎಂಥ ಆಶ್ಚರ್ಯ! ಇವತ್ತು ಆರಾಧನೆ ಮಠಗಳಲ್ಲಿ ಮಾತ್ರ ಅಲ್ಲ, ಎಷ್ಟೋ ಮನೆಗಳಲ್ಲಿ ಒಂದು ಫೋಟೋ ಇಟ್ಟು ಮಾಡ್ತಾರೆ. ಅವ್ರಿಗಿರೋ ಭಕ್ತಿ ನಮಗೆಲ್ಲ ನಾವು ರಾಯರ ವೃಂದಾವನ ಪಕ್ಕದಲ್ಲೇ ಇರ್ತೀವಿ, 30 ವರ್ಷ ಪೂಜೆ ಮಾಡಿದ್ವಿ ಅಂತ ಭಾರಿ ಬೋರ್ಡ್ ಹಾಕೋತೀವಿ. ಆದರೆ ಹೊರಗೆ ನಿಂತು ಕೈ ಮುಗಿಯೋನಿಗಿರೋ ಭಕ್ತಿ ನಮಗೆಲ್ಲ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಂತಹ ಮಂತ್ರಾಲಯ ಪ್ರಭುಗಳು ಹಿತೋಪ್ಯತಿಶಯವಾದ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಪರಮ ಪೂಜ್ಯ